ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಶ್ರಾವಣ ಮಾಸ ಕಳೆದು ಭಾದ್ರಪದ ಮಾಸ ಶುರುವಾಗುವುದಕ್ಕಿಂತ ಮುಂಚೆ ಬರುವಂತ ಅಮಾವಾಸ್ಯೆನ ನಾವು ಭಾದ್ರಪದ ಅಮಾವಾಸ್ಯೆ ಅಂತ ಕರಿತೀವಿ. ಈ ಬಾರಿ ಭಾದ್ರಪದ ಅಮಾವಾಸ್ಯೆ ಯಾವಾಗ ಬಂದಿದೆ, ಯಾವ ದಿನ ಆಚರಣೆಯನ್ನ ಮಾಡುವಂಥದ್ದು, ಅತ್ಯಂತ ಶ್ರೇಷ್ಠ ಫಲಗಳನ್ನ ತಂದು ಕೊಡುತ್ತೆ, ಹಾಗೆಯೇ ಶುಭ ಮುಹೂರ್ತ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಭಾದ್ರಪದ ಅಮಾವಾಸ್ಯೆ ಗೌರಿ ಗಣೇಶ ಹಬ್ಬದ ಮುಂಚೆನೆ ಬರುವಂತ ಒಂದು ಅಮಾವಾಸ್ಯೆ ಆಗಿದೆ. ಈ ಬಾರಿ 2024ರಲ್ಲಿ ಭಾದ್ರಪದ ಅಮಾವಾಸ್ಯೆ 2 ದಿನ ಬಂದಿದೆ. ನಾವು ಯಾವ ದಿನ ಆಚರಣೆಯನ್ನ ಮಾಡಬೇಕು, ಈ ಒಂದು ಭಾದ್ರಪದ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ಮೊದಲಿಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಭಾದ್ರಪದ ಅಮಾವಾಸ್ಯೆ ಸೆಪ್ಟೆಂಬರ್ 2ನೇ ತಾರೀಕು ಬೆಳಗಿನ ಜಾವ 5:20 ಇದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂಥದ್ದು ಸೆಪ್ಟೆಂಬರ್ 3ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 7:20 ಇದು ಮುಕ್ತಾಯವಾಗುತ್ತದೆ. ನಾವು ಅಮಾವಾಸ್ಯೆ ತಿಥಿ ಯಾವಾಗ ಸೂರ್ಯೋದಯದ ಸಮಯಕ್ಕೆ ಸಿಗುತ್ತದೆಯೋ ಆ ಒಂದು ದಿನದಲ್ಲಿ ಅಮಾವಾಸ್ಯೆಯನ್ನ ಆಚರಣೆಯನ್ನ ಮಾಡುವಂಥದ್ದು ವಿಶೇಷ ಫಲಗಳನ್ನ ತಂದುಕೊಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಈ ಬಾರಿ 2 ದಿನನೂ ಕೂಡ ಅಂದ್ರೆ ಸೋಮವಾರನೂ ಕೂಡ ನಮ್ಗೆ ಅಮಾವಾಸ್ಯೆ ತಿಥಿ ನಮ್ಗೆ ಪೂಜೆ ಮಾಡೋದಿಕ್ಕೆ ಸಿಗುತ್ತೆ. ಅದೇ ರೀತಿ ಮಂಗಳವಾರನೂ ಕೂಡ 7:20 ಕೂಡ ನಮ್ಗೆ ಒಂದು ಸೂರ್ಯೋದಯದ ತಿಥಿ ಅಮಾವಾಸ್ಯೆಗೆ ಬಂದಿರುವುದು ಕೂಡ ತುಂಬಾನೇ ಒಳ್ಳೆ ಫಲಗಳನ್ನೇ ತಂದು ಕೊಡುತ್ತೆ. ಸೋಮವಾರನೂ ಕೂಡ ಅಮಾವಾಸ್ಯೆ ಪೂಜೆಯನ್ನ ಮಾಡಬಹುದು, ಅದೇ ರೀತಿ ಮಂಗಳವಾರನೂ ಕೂಡ ಪೂಜೆಯನ್ನ ಮಾಡಬಹುದು. ಆದ್ರೆ ಹೆಚ್ಚಿನ ಸಮಯ ನಮ್ಗೆ ಸೋಮವಾರ ದಿನ ಸಿಗೋದ್ರಿಂದ ಆದಷ್ಟು ಸೋಮವಾರನೇ ಪೂಜೆಯನ್ನ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ಭಾದ್ರಪದ ಅಮಾವಾಸ್ಯೆ ಸೋಮವಾರ 2ನೇ ತಾರೀಕು ಸಂಪೂರ್ಣವಾದ ಅಮಾವಾಸ್ಯೆ ತಿಥಿ ಇರೋದ್ರಿಂದ ನೀವು ಆಚರಣೆಯನ್ನ ಮಾಡ್ಕೊಳ್ಳಿ. ಸೋಮವಾರ ವಿನಾಕಾರಣ ನಿಮ್ಗೆ ಆಚರಣೆಯನ್ನ ಮಾಡೋದಿಕ್ಕೆ ಆಗೋದೇ ಇಲ್ಲ ಅಂತ ಅನ್ನೋರು ಮಂಗಳವಾರ ಬೆಳಿಗ್ಗೆ 7:30 ಒಳಗಡೆ ಪೂಜೆಯನ್ನ ಮಾಡ್ಕೊಳ್ಳೋದು ಕೂಡ ಒಳ್ಳೇದು ಸ್ನೇಹಿತರೆ. ಹಾಗೇನೆ ನಾವು ಭಾದ್ರಪದ ಅಮಾವಾಸ್ಯೆಯ ಒಂದು ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು, ಇದರಿಂದ ಆಗುವಂತ ಫಲಾನುಫಲಗಳೇನು ಅಂತಾನೂ ಕೂಡ ತಿಳ್ಕೊಳ್ಳೋಣ. ಮನೆಯಲ್ಲಿ ಯಾವಾಗ್ಲೂ ಕೂಡ ನಮ್ಗೆ ಕಷ್ಟನೇ ಇರುತ್ತೆ. ಎಷ್ಟೇ ಪೂಜೆ ಪುನಸ್ಕಾರ ವ್ರತಗಳ ಮಾಡಿದ್ರು ಕೂಡ, ದೇವರ ಸೇವೆಯನ್ನ ನಿರಂತರವಾಗಿ ಮಾಡಿದ್ರು ಕೂಡ ನಮ್ಮ ಮನೆಯಲ್ಲಿ ಕಷ್ಟ ತಪ್ಪಿದ್ದೇ ಇಲ್ಲ. ಯಾವಾಗ್ಲೂ ಕೂಡ ಬಡತನ ಇರುತ್ತೆ. ಎಷ್ಟೇ ದುಡಿದ್ರು ಕೂಡ 1 ರೂಪಾಯಿ ಕೈಲಿ ನಿಲ್ತಿಲ್ಲ. ದಟ್ಟ ದಾರಿದ್ರ್ಯ, ಮನಃಶಾಂತಿ ಇಲ್ಲ ಮನಸ್ಸಲ್ಲಿ, ಮನೆಯಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಅಂತ ಹೇಳ್ತಿರ್ತಾರೆ. ಅಂತವರು ಪ್ರತಿ ಅಮಾವಾಸ್ಯೆಗೂ ಕೂಡ ಪೂಜೆಯನ್ನ ಮಾಡೋದ್ರಿಂದ, ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ಅಮಾವಾಸ್ಯೆಯ ದಿನ ಶ್ರದ್ಧಾ ಭಕ್ತಿಯಿಂದ ಒಳ್ಳೆ ಸಮಯದಲ್ಲಿ ಪೂಜೆಯನ್ನ ಮಾಡಿದ್ರೆ ಎಂಥದ್ದೇ ದೋಷ ಇರಲಿ, ದಾರಿದ್ರ್ಯ ಇರಲಿ, ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ಮನೆಯಲ್ಲಿ ನಾವು ಮೊದಲು ಪಾಸಿಟಿವಿಟಿ ಇರುವಂತೆ ನಾವು ನೋಡ್ಕೋಬೇಕು. ಪಾಸಿಟಿವಿಟಿ ಅಂದ್ರೆ ಯಾವಾಗ್ಲೂ ಕೂಡ ಮನೆಯಲ್ಲಿ ಧನಾತ್ಮಕ ಅಂಶಗಳು, ಸಕಾರಾತ್ಮಕ ಅಂಶಗಳು ಇರುವಂತೆ ನೋಡಿಕೊಳ್ಳುವುದು. ಈ ರೀತಿ ಯಾವ ರೀತಿ ಮಾಡಬೇಕು ಅಂದ್ರೆ ಪ್ರತಿ ಅಮಾವಾಸ್ಯೆಗೂ ಕೂಡ ಮನೆಯಲ್ಲಿ ದೀಪ ಧೂಪ ನೈವೇದ್ಯವನ್ನ ಮಾಡಿ ನಮ್ಮ ಕುಲದೇವರು ಮನೆ ದೇವರನ್ನ ನಾವು ಪೂಜಿಸುವಂಥದ್ದು ಮನೆಯಲ್ಲಿ ಹೆಚ್ಚಿನ ಮಟ್ಟಿಗೆ ಒಂದು ಪಾಸಿಟಿವಿಟಿ ಇರುವಂತೆ ನೆಲೆಸುತ್ತೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಅಮಾವಾಸ್ಯೆ ದಿನ ತಪ್ಪದಲೇ ಪೂಜೆಯನ್ನ ಮಾಡಬೇಕು. ಆ ದಿನ ಯಾವ ರೀತಿ ಪೂಜೆಯನ್ನ ತುಂಬಾ ಸರಳವಾಗಿ ಪೂಜೆ ಮಾಡೋದು ಅಂತ ನೋಡೋದಾದ್ರೆ, ಇಂದಿನ ದಿನನೇ ಪೂಜೆ ತಯಾರಿನ ಎಲ್ಲ ಮಾಡ್ಕೋಬೇಕು. ಅಂದ್ರೆ ದೇವರ ಮನೆಯಲ್ಲಿರುವ ಸಾಮಗ್ರಿಗಳೆಲ್ಲ ತೊಳೆದು ನಾವು ಪೂಜಾ ಸಿದ್ಧತೆಯನ್ನ ಮಾಡಿ ಇಟ್ಕೋಬೇಕು. ಬೆಳಿಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ನಾನವನ್ನ ಮಾಡಿ ದೇವರ ಕೋಣೆಯನ್ನ ನಾವು ಸ್ವಚ್ಛಗೊಳಿಸಿ ನಾವು ಹೂವುಗಳಿಂದ ಅಲಂಕಾರವನ್ನ ಮಾಡಬೇಕು. ಹಾಗೆಯೇ 2 ತುಪ್ಪದ ದೀಪಗಳನ್ನ ಹಚ್ಚಿಡಬೇಕು. ಈ ಒಂದು ಶ್ರಾವಣ ಸೋಮವಾರದ ದಿನ ವಿಶೇಷವಾಗಿ ಮನೆಯಲ್ಲಿ ಮನಃಶಾಂತಿ ಇಲ್ಲ, ಗಂಡ ಹೆಂಡತಿಯರ ನಡುವೆ ಹೊಂದಾಣಿಕೆ ಇಲ್ಲ, ಹಾಗೇನೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾವಾಗ್ಲೂ ಕೂಡ ತೊಂದರೆ ಇದೆ, ಹಣಕಾಸಿನಲ್ಲಿ ಸಮಸ್ಯೆ ಇದೆ ಅಂತ ಅನ್ನೋರು ಶ್ರಾವಣ ಸೋಮವಾರದ ದಿನ ಶಿವ ಪಾರ್ವತಿಯರ ಫೋಟೋ ಇಟ್ಟು ಬಿಲ್ವಪತ್ರೆಯನ್ನ ಅರ್ಪಿಸಿ ಹೂಗಳಿಂದ ಅಲಂಕಾರವನ್ನ ಮಾಡಿ ವಿಭೂತಿಯನ್ನ ಇಟ್ಟು 2 ತುಪ್ಪದ ದೀಪಗಳನ್ನ
ಹಚ್ಚಿಟ್ಟು ನೈವೇದ್ಯವನ್ನ ಮಾಡಿ ನೀವು ಬಿಲ್ವಪತ್ರೆಯಿಂದ 108 ಬಾರಿ ಓಂ ನಮಃ ಶಿವಾಯ ಅಂತ ಹೇಳಿ ಅರ್ಚನೆಯನ್ನ ಮಾಡುವಂಥದ್ದು, ಶಿವಸ್ತೋತ್ರ, ಶಿವ ಅಷ್ಟೋತ್ತರ, ಸಹಸ್ರನಾಮಗಳನ್ನ ಪಠನೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೆಯದು. ಹೀಗೆ ದೀಪ ಧೂಪ ನೈವೇದ್ಯ ಅರ್ಚನೆಯನ್ನ ಮಾಡಿ ಮಹಾಮಂಗಳಾರತಿಯನ್ನ ಮಾಡಬೇಕು. ಇಷ್ಟು ಸರಳವಾಗಿ ಪೂಜೆಯನ್ನ ಮಾಡಿದ್ರೆ ಸಾಕು. ಇನ್ನು ನಿಮ್ಮ ಮನೆಯಲ್ಲಿ ಶಿವನ ನಾವು ಆರಾಧನೆಯನ್ನ ಮಾಡೋದಿಲ್ಲ ಅನ್ನೋರು ನಿಮ್ಮ ಕುಲದೇವರು ಮನೆ ದೇವರ ಫೋಟೋವನ್ನ ಇಟ್ಟು ಪೂಜೆಯನ್ನ ಮಾಡ್ತೀನಿ ಅಂದ್ರೆ ಅದು ಕೂಡ ಮಾಡಬಹುದು. ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಪ್ರಕಾರವಾಗಿ ಪ್ರತಿ ಅಮಾವಾಸ್ಯೆಗೂ ಕೂಡ ಪೂಜೆಯನ್ನ ಮಾಡ್ತಿರ್ತೀರೋ ಅದೇ ರೀತಿ ಶ್ರಾವಣ ಸೋಮವಾರದಲ್ಲಿ ಬಂದಿರುವಂತ ಭಾದ್ರಪದ ಅಮಾವಾಸ್ಯೆ ದಿನ ಪ್ರತಿಯೊಂದು ಫೋಟೋಗಳಿಗೂ ಹೂಗಳಿಂದ ಅಲಂಕಾರವನ್ನ ಮಾಡಿ, ದೀಪವನ್ನ ಹಚ್ಚಿ, ಧೂಪವನ್ನ ತೋರಿಸಿ, ನೈವೇದ್ಯವನ್ನ ಮಾಡಿ, ಮಹಾಮಂಗಳಾರತಿಯನ್ನ ಮಾಡಿ, ಹಾಗೆ ಈ ದಿನ ವಿಶೇಷವಾಗಿ ಶಿವನ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನ ಮಾಡಿಸಿಕೊಂಡು ಬರುವಂಥದ್ದು ಕೂಡ ತುಂಬಾನೇ ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಭಾದ್ರಪದ ಅಮಾವಾಸ್ಯೆಯನ್ನ ಈ ರೀತಿ ಸರಳವಾಗಿ ಆಚರಣೆಯನ್ನ ಮಾಡಿದ್ರೆ ಸಾಕು, ಪ್ರತಿಯೊಬ್ಬರಿಗೂ ಕೂಡ ಶುಭ ಫಲಗಳೇ ದೊರೆಯುತ್ತೆ ಸ್ನೇಹಿತರೆ. ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ, ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.